ಇನ್ನ ಟ್ರಸ್ಟಿ ಉಮಾಪತಿ ಅವರಿಂದ ಲೆಕ್ಕ ಕೊಡುವ ಕಾರ್ಯಕ್ರಮ ಇತ್ತು. ಹೈಡ್ರಾಮದ ಮಧ್ಯೆ ಟ್ರಸ್ಟಿ ಉಮಾಪತಿಗೆ ವಿ ಸೋಮಣ್ಣ ಅವರು ಕರೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಲೆಕ್ಕದ ಕಾರ್ಯಕ್ರಮ ಅಂತ ನಮ್ಮ ಮರ್ಯಾದೆ ತೆಗಿಬೇಡಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗೊಂದಲ ಇಲ್ಲ ಸರ್, ಲೆಕ್ಕ ಕೇಳಿದ್ರು ನಾವು ಲೆಕ್ಕ ಕೊಡ್ತಾ ಇದ್ದೀನಿ ಅಂತ ಉಮಾಪತಿ ಅವರು ಉತ್ತರ ಕೊಟ್ಟಿದ್ದಾರೆ. ಯಾವುದೇ ಮುಜುಗರ ಆಗದಂತೆ ಕಾರ್ಯಕ್ರಮ ಮಾಡ್ಕೊಡ್ತಾ ಇದ್ದೀನಿ, ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೆ ಕರೆ ಮಾಡ್ತೀನಿ ಅಂತ ಉಮಾಪತಿ ಅವರು ಹೇಳಿದ್ದಾರೆ. ಒಂದು ಈಗಷ್ಟೇ ನೋಡ್ತಾ ಇದ್ವಿ, ದೊಡ್ಡ ಮಟ್ಟದಲ್ಲಿ ಗಲಾಟೆಗೆ ಇವತ್ತು ಮಠ ಸಾಕ್ಷಿಯಾಗಿರೋದು. ದಶಕಗಳಿಂದ ನಡೀತಾ ಇದ್ದಂತಹ ಈ ಒಂದು ಶೀತಲ ಸಮರ ಇದೀಗ ಬಹಿರಂಗ ಸಂಘರ್ಷಕ್ಕೆ ತಿರುಗಿದೆ. ನಾವು ಯಾವುದು ಪ್ರೆಸ್ ಮೀಟ್ ಮಾಡಲಿಲ್ಲ, ಯಾವುದು ಏನು ಮಾಡಲಿಲ್ಲ. ಆದ್ರೆ ಅವರು ಯಾವ ರೀತಿ ನನ್ನ ಒಂದು ಸಮಾಜ ನನ್ನೊಬ್ಬ ಮರ್ಯಾದೆ ಕಳೆದ್ರೆ ನಾನೇನು ಯಾರಿಗೂ ಎಲೆಕ್ಷನ್ ನಿಂತಿದ್ದು ಕೈ ಮುಗಿಯಂಗಿಲ್ಲ. ಆದ್ರೆ ಸಮಾಜದ ಮರ್ಯಾದೆ ಹೋಗಬಾರ್ದು ಅಂತ ನಾನು ಇವತ್ತು ಇದು ಮಾಡ್ತಾ ಇದ್ದೇನೆ. ದಯವಿಟ್ಟು ಅಲ್ಲ ನಾವು ಮಾಡ್ತೀವಿ. ಇಲ್ಲ ಈಗ ಇಲ್ಲ 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 ಮನಸ್ಸನ್ನ ಬೇಜಾರು ಮಾಡ್ಕೊಂತ ಇಲ್ಲ. ಆದ್ರೆ ಆ ನೋವು ನಮ್ಮ ಸಮಾಜದವ್ರ ಮುಂದೆ ಹೇಳಿಲ್ಲಪ್ಪ ಅಂದ್ರೆ ಅದು ಸಮಾಜಕ್ಕೆ ಗೊತ್ತಾಗಬೇಕಲ್ಲ. ಹೇಳ್ತೇನೆ ಆಗಲಿ ಅಲ್ಲಿ ಆಗಲಿ ಅಲ್ಲ ನಾನೇ ಅಲ್ಲ ನಾನೇನು ಅದರಿಂದ ಇದು ಮಾಡ್ಕೊಂಡು ಎಲ್ಲರಿಗೂ ಅಲ್ಲ ಇಲ್ಲ ಪೋಲಿ ಅಂದ್ರೆ ಅದೇ ಪೋಲಿ ಅಂದ್ರೆ ಅದು ಹೆಂಗಿದೆ ಅಂತಂದ್ರೆ ಹೇಳಕ್ ನಿಮ್ಮ ಎದುರಿಗೆ ಹೇಳಕ್ ನಾಚಿಕೆ ಆಗುತ್ತೆ. ಇರ್ಲಿ ನಾನು ಆಮೇಲೆ ಮಾತಾಡ್ತೇನೆ. ನಾನೇನು ಯಾವ್ದಕ್ಕೆ ಎದುರದ್ರೆ ಏನು ನಾವು ನೋವು ಮಾಡ್ಕೊಂಡಿಲ್ಲ, ಎದುರಲ್ಲ, ಏನೂ ಆಗೋದಿಲ್ಲ. ಸಮಾಜ ಮುಖ್ಯ ಹೊರತು ನಾನು ಇದನ್ನು ಮಾಡ್ಕೊಂತ ದಯವಿಟ್ಟು ಧನ್ಯವಾದಗಳು. ಸ್ವಲ್ಪ ಭಾಷಣ ಮಾಡ್ತಾನೆ. ಇದೇನು ಹೇಳ್ತಾವಲ್ಲ ಇದು ವಿಚಾರ, ಇದು ಹೇಳಕ್ಕೆ ನೋವಾಗುತ್ತೆ. ಇದು ಹೆಂಗೆ ಬಂದ್ರೆ ಬೇಡ ಮಾಡ್ತಿದ್ದೆ ಲೆಕ್ಕ ಕೊಡ್ತೇವೆ ಒಂದಪ್ಪ ಲೆಕ್ಕ ಮುಗಿಸಿ ಅದೊಂದು 2 ನಿಮಿಷ ಸೆಂಟ್ರಲ್ ಮಿನಿಸ್ಟರ್ ಹೇಳಿದ್ರು ಮಾಡಿದ್ದಾರೆ. ಏನಲ್ಲಿ ಹೆಚ್ಚಿಗೆ ಮಾತಾಡಿ ಸುಮ್ಮನೆ ನಮ್ಮ ಸುಮಾರು ಫೋನ್ ಮಾಡಿದ್ದಾರೆ. ಅವ್ರು ನಮಗೆ ಫೋನ್ ಮಾಡ್ತಾರೆ, ನೀವೇನು ಮಾತಾಡಬೇಡ್ರಿ ಅಂತ. ಇರಲಿ ಅದು ಇರಲಿ. ಲೆಕ್ಕ ನೋಡ್ರಿ, ಲೆಕ್ಕ ಮುಗಿಸ್ಬಿಡೋಣ. 5 ನಿಮಿಷ ಲೆಕ್ಕ ಮುಗಿಸೋಣ. ಯಾಕಪ್ಪ ಅಂದ್ರೆ ಲೆಕ್ಕ ಮುಖ್ಯ. ಇದು ಏನೈತಲ್ಲ ದೇವಸ್ಥಾನಕ್ಕೆ ಈಗ ನಿಮ್ಮ ಮಾತು ಮುರುಗೇಶ್ ದೇವಣ್ಣವ್ರ ಮಾತು ಕೇಳ್ಕೊಂಡು ನಾವು ಯಾವುದು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ದಶಕಗಳಿಂದ ನಡೀತಾ ಇರುವಂತಹ ಈ ಶೀತಲ ಸಮರ ಇವತ್ತು ದೊಡ್ಡ ಮಟ್ಟದಲ್ಲಿ ಸಂಘರ್ಷಕ್ಕೆ ಕಾರಣ ಆಗಿದೆ. ಯಾವೆಲ್ಲ ಹೈಡ್ರಾಮಕ್ಕೆ ಇವತ್ತು ಮಠ ಸಾಕ್ಷಿ ಆಯ್ತು, ಜೊತೆಗಲ್ಲಿ ಏನೆಲ್ಲ ನಡೀತು ಮಲ್ಲಿಕಾರ್ಜುನ್? ಖಂಡಿತ ಪ್ರಭುದೇವ್, ಏನಾಗ್ತದೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ಪಂಚಮಸಾಲಿ ಪೀಠದಲ್ಲಿ ಈ ತರದ ಗೊಂದಲಗಳು ಉಂಟಾಗಿರ್ತಕ್ಕಂಥ. ಡೀಟೇಲ್ಡ್ ಆಗಿ ಹೇಳಕ್ಕಂತ ಹೋಗ್ಬೇಕಂದ್ರೆ 2008ರಲ್ಲಿ ಒಂದು ಮಠ ಏನು ಸ್ಥಾಪನೆ ಆಗುತ್ತೆ. ಸ್ಥಾಪನೆ ಆದ ನಂತರದಲ್ಲಿ ಮಹಂತ ಸ್ವಾಮಿಗಳು ಇರ್ತಾರೆ. ಮಹಂತ ಸ್ವಾಮಿಗಳು ನಂತರದಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಬರ್ತಾರೆ. ಸಿದ್ಧಲಿಂಗೇಶ್ವರ ಸ್ವಾಮಿ ಬಂದ ನಂತರದಲ್ಲಿ ಅವ್ರನ್ನು ಕೂಡ ಈ ಮಠದಿಂದ ಅಂದ್ರೆ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆ ಮಾಡಲಾಗುತ್ತೆ. ಅದಾದ ನಂತರದಲ್ಲಿ 2018ರಲ್ಲಿ ಬರ್ತಕ್ಕಂಥದ್ದು ವಚನಾನಂದ ಸ್ವಾಮೀಜಿ. ಅಲ್ಲಿಂದ ಅಂದ್ರೆ 2008ರಿಂದ ಇಲ್ಲಿಯವರೆಗೆ ಅಂದ್ರೆ 2026ರವರೆಗೂ ಕೂಡ ಮಠದ ಲೆಕ್ಕ ಪತ್ರವನ್ನ ಸರಿಯಾಗಿ ಏನು ಕೊಟ್ಟಿಲ್ಲ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಅವರು ಒಂದು ಲೆಕ್ಕ ಕೊಡಿ ಅಭಿಯಾನವನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಮತ್ತೆ ಎಚ್.ಎಸ್. ಶಿವಶಂಕರ್ ಮತ್ತೆ ಅಜಯ್ ಕುಮಾರ್ ಅಂದ್ರೆ ಬಿಜೆಪಿ ಹಲವು ಮುಖಂಡರು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಇದಾದ ನಂತರದಲ್ಲಿ ಏನು ಬಿ.ಸಿ. ಉಮಾಪತಿ ಅಂದ್ರೆ ಒಂದು ಮಠದ ಟ್ರಸ್ಟ್ ಆಗಿರ್ತಕ್ಕಂಥ ಬಿ.ಸಿ. ಉಮಾಪತಿ, ಚಂದ್ರಶೇಖರ್ ಪೂಜಾರು, ಜ್ಯೋತಿ ಪ್ರಕಾಶ್ ಮತ್ತೆ ಎಚ್.ಎಸ್. ನಾಗರಾಜ್ ಈ ಎಲ್ಲ ಮುಖಂಡರು ಸೇರ್ಕೊಂಡ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಕೂಡ ಲೆಕ್ಕವನ್ನು ಕೊಡಲ್ಲ. ಯಾಕಂತಂದ್ರೆ ಬಹುತೇಕ ಸಮಾಜಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ನಾವು ಕೊಡ್ಕೊಂತ ಬಂದಿದ್ದೀವಿ. ಮತ್ತೆ ಏನು ನಾವು ಸ್ವಾಮೀಜಿ ಅವರನ್ನ ಅಂದ್ರೆ ವಚನಾನಂದ ಸ್ವಾಮೀಜಿ ಅವರನ್ನ ಮಠದಿಂದ ಏನು ಮತ್ತೊಂದು ಏನು ಬೆಂಗಳೂರಿನಲ್ಲಿ ಒಂದು ಮಠ ಇತ್ತು, ಯೋಗ ಪೀಠ ಅಂತ ಇತ್ತು, ಅದರಿಂದ ಹೊರಬನ್ನಿ ಅನ್ನೋ ಕಾರಣಕ್ಕೋಸ್ಕರ ಕೇಳಿದ್ದಕ್ಕೆ ಇಷ್ಟೆಲ್ಲ ಒಂದು ಹೈಡ್ರಾಮಾ ಮಾಡ್ತಾ ಇದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ. ಉಚ್ಚಾಟನೆ ಮಾಡಿದ ನಂತರದಲ್ಲಿ ಅಲ್ಲಿದ್ದ ಅಂದ್ರೆ ಕಳೆದ 15 ದಿನದಿಂದ ಕೂಡ ಒಂದು ಮಠದಲ್ಲಿ ದೊಡ್ಡ ನಿತ್ಯ ಕೂಡ ಒಂದು ಗೊಂದಲಗಳು ಮತ್ತೆ ಭಿನ್ನಾಭಿಪ್ರಾಯಗಳು, ಹೇಳಿಕೆಗಳು ಮತ್ತೆ ಪ್ರತಿ ಆರೋಪಗಳು ಕೂಡ ಮೂಡ್ತಾ ಹೋಗ್ತಾವ. ಅದರಂತೆ ಇಂದು ಅಂದ್ರೆ ಏನು ಲೆಕ್ಕ ಕೊಡುವಂತಹ ಒಂದು ಕಾರ್ಯಕ್ರಮವನ್ನ ಬಿ.ಸಿ. ಉಮಾಪತಿ ಅವರು ಹಮ್ಮಿಕೊಂಡಿರ್ತಕ್ಕಂಥದ್ದು. ಹಮ್ಮಿಕೊಂಡಂತಹ ಸಂದರ್ಭದಲ್ಲಿ ಒಂದು ಕಡೆಗೆ ವಚನಾನಂದ ಸ್ವಾಮೀಜಿ ಅವರ ಬೆಂಬಲಿಗರು, ಮತ್ತೊಂದು ಕಡೆಗೆ ಬಿ.ಸಿ. ಉಮಾಪತಿ ಅವರ ಬೆಂಬಲಿಗರು, ಎರಡೂ ಒಂದು ಬಣಗಳು ಒಂದು ಮಠದಲ್ಲಿ ಸೇರ್ಕೊಂಡ್ಬಿಟ್ಟು ಏನೋ ಕಲ್ಲು ತೂರಾಟಗಳನ್ನ ಮಾಡ್ತಕ್ಕಂಥದ್ದು, ಕಟ್ಟಿಗೆಯನ್ನ ತೂರಾಟ ಮಾಡ್ತಕ್ಕಂಥದ್ದು. ಅಂದ್ರೆ ಈ ಲೆಕ್ಕ ಕೂಡ ಕೊಡುವಂತಹ ಕಾರ್ಯಕ್ರಮ ಏನಿದೆ ಅಂದ್ರೆ ಬಿ.ಸಿ. ಉಮಾಪತಿ ಅವರ ಕಾರ್ಯಕ್ರಮ ಸುಳ್ಳು ಲೆಕ್ಕ, ಅದು ಒಂದು ಕಳ್ಳ ಲೆಕ್ಕ. ಯಾಕಂತಂದ್ರೆ ಇದು ಒಂದು ಆಡಿಟ್ ಮುಖಾಂತರವಾಗಿ ಮಾಡಿರ್ತಕ್ಕಂಥ ಲೆಕ್ಕ. ಅದರ ಬದಲಾಗಿ ಏನು ಮಠದಲ್ಲಿ ಭಕ್ತರು ಕೊಟ್ಟಿರ್ತಕ್ಕಂಥ ಹಣ ಆಗಿರ್ಬೋದು,
ಮತ್ತೆ ಮಠವನ್ನ ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಕಲ್ಲು ಮಣ್ಣು ಬಂಗಾರಗಳು ಸೇರಿದಂತೆ ದವಸ ಧಾನ್ಯಗಳು ಬಂದಾಗ ಊಟ ಉಪಚಾರಗಳು ಮಾಡ್ತಕ್ಕಂಥ ಹಲವು ಭಕ್ತರು ಕೂಡ ಒಂದು ಇದನ್ನು ಕೊಟ್ಟಕ್ಕಂತ ಹೋಗಿರೋದು, ಅಂದ್ರೆ ದಾನವನ್ನು ಮಾಡ್ಕೊಂಡು ಹೋಗಿದ್ದಾರೆ. ಆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಒಂದು ಲೆಕ್ಕವನ್ನು ಕೊಟ್ಟಿಲ್ಲ, ಬದಲಾಗಿ ಒಂದು ಕಳ್ಳ ಲೆಕ್ಕ ಅನ್ನುವಂತ ಒಂದು ಆರೋಪವನ್ನು ಮಾಡ್ತಾರೆ. ಈ ಮುಖಾಂತರವಾಗಿ ಒಂದು ಕಡೆಗೆ ಸ್ವಾಮೀಜಿ ಪರವಾಗಿ ಬಂದ್ಬಿಟ್ಟು ಎಚ್ ಶಿವಶಂಕರ್ ಮತ್ತೆ ಅಜಯ್ ಕುಮಾರ್ ಇದ್ರೆ, ಮತ್ತೆ ಅರುಣ್ ಕುಮಾರ್, ಒಂದೊಂದು ಕಡೆಗೆ ಚಂದ್ರಶೇಖರ್ ಪೂಜಾರು, ಜ್ಯೋತಿ ಪ್ರಕಾಶ್, ಬಿ.ಸಿ. ಉಮಾಪತಿ ಮತ್ತೆ ಬಾವಿ ಭಟ್ಟವಿ, ಈ ಎಲ್ಲಾ ಮುಖಂಡರನ್ನು ಸೇರಿಕೊಂಡು ಒಂದು ದೊಡ್ಡ ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಎಲ್ಲ ಒಂದು ಪಂಚಮಸಾಲಿ ಸಮಾಜ ಏನಿದೆ, ಒಂದು ಗೊಂದಲದ ಗೂಡಲ ಇಲ್ಲಿ ನೋಡೋದಾದ್ರೆ ಬೇರೆ ಸಮಾಜದಲ್ಲೆಲ್ಲ, ಬದಲಾಗಿ ಒಂದೇ ಸಮಾಜದ ಮುಖಂಡರು ಏನಿದ್ದಾರೆ ಅವರು ಬಂದ್ಬಿಟ್ಟು ಈ ಒಂದು ಲೆಕ್ಕ ಕೊಡಿ ಅಭಿಯಾನ ಅಂತ ಒಂದ್ ಕಡೆಗೆ, ಆದ್ರೆ ಲೆಕ್ಕ ಕೊಡ್ತೀವಂತ ಅಭಿಯಾನದಲ್ಲಿ ಎರಡೂ ಸಮಾಜದವರು ಕೂಡ, ಅಂದ್ರೆ ಒಂದೇ ಸಮಾಜದ ಎರಡು ಏನು ತಂಡ ಏನಿದೆ, ಒಂದು ಕಿತ್ತಾಟ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ಒಂದು ಸಮಾಜಕ್ಕೆ ಮುಜುಗರ ಆಗ್ತಿದೆ ಅಂತಾನೆ ಹೇಳ್ಬೋದು ಪ್ರಭುದೇವ್. ಓಕೆ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ಮೇಲೆ ಡೀಟೇಲ್ಸ್ಗಾಗಿ.